ಬೆಳಗಿನ ಬೆಳಕು. ಅರಣ್ಯಕಾಂಡ 6:1-21. ನಾಜಿರ್ ವೃತ್ತ ಭಾಗ 4. ಬೀಜಗಳು ಮತ್ತು ಸಿಪ್ಪೆಗಳು. ಅರಣ್ಯಕಾಂಡ 6:4 ಹೇಳುವಂತೆ, ನಾಜಿರನು ದ್ರಾಕ್ಷಿ ಬಳ್ಳಿಯಿಂದ ಬರುವ ಯಾವುದನ್ನು, ಅಂದರೆ ಬೀಜದಿಂದ ಹಿಡಿದು ಸಿಪ್ಪೆಯವರೆಗೆ ತಿನ್ನಬಾರದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಬೀಜವಾಗಲಿ ಅಥವಾ ಸಿಪ್ಪೆಯನ್ನಾಗಲಿ ಮುಟ್ಟುವಂತಿಲ್ಲ. ಮೊದಲ ನೋಟಕ್ಕೆ ಇದೊಂದು ಸಣ್ಣ ವಿಷಯದಂತೆ ಕಂಡರೂ ಯೆಹೋವನು ಯಾವುದೇ ಸಣ್ಣ ವಿವರವನ್ನು ಉದ್ದೇಶವಿಲ್ಲದೆ ಬರೆಯುವುದಿಲ್ಲ. ನಾಜಿರ್ ವೃತವು ಸಂಪೂರ್ಣ ಪ್ರತ್ಯೇಕತೆಯ ಚಿತ್ರಣವಾಗಿತ್ತು. ಇದು ಕೇವಲ ಸಿದ್ಧವಾದ ವಸ್ತುವನ್ನು, ದ್ರಾಕ್ಷರಸ ನಿರಾಕರಿಸುವುದು ಮಾತ್ರವಲ್ಲದೆ ಅದರ ಮೂಲವನ್ನು, ಅದರ ಆರಂಭವನ್ನು ಮತ್ತು ಅದೇ ವ್ಯವಸ್ಥೆಗೆ ಸಂಬಂಧಿಸಿದ ಹೊರ ಪದರವನ್ನು ಸಹ ನಿರಾಕರಿಸುವುದಾಗಿತ್ತು. ಇದನ್ನು ನಾವು ನೂತನ ಸೃಷ್ಟಿಯ ಕಣ್ಣುಗಳಿಂದ ಓದಿದಾಗ ನಮ್ಮ ಆತ್ಮಿಕ ಜೀವನವನ್ನು ಕೇವಲ ಮೇಲ್ನೋಟಕ್ಕೆ ಮಾತ್ರವಲ್ಲದೆ ಬೇರಿನ ಮಟ್ಟದಲ್ಲಿ ಕಾಯ್ದುಕೊಳ್ಳಬೇಕೆಂಬ ಬಲವಾದ ಕರೆಯನ್ನು ನಾವು ಕಾಣುತ್ತೇವೆ. ಸತ್ಯವೇದದಲ್ಲಿ ಕೇವಲ ಬೀಜ ಎಂಬುದು ಕೇವಲ ಕೃಷಿಗೆ ಸಂಬಂಧಿಸಿದ ಪದವಲ್ಲ. ಬೀಜ ಎಂದರೆ ಸಂತತಿ, ವಂಶಾವಳಿ ಮತ್ತು ಆತ್ಮಿಕ ಗುರುತು ಎಂದು ಅರ್ಥವಾಗುತ್ತದೆ. ಆರಂಭದಿಂದಲೂ ಯೆಹೋವನು ಪರಸ್ಪರ ವಿರೋಧವಾಗಿ ನಿಲ್ಲುವ 2 ಬೀಜಗಳ ಬಗ್ಗೆ ಮಾತನಾಡಿದ್ದಾನೆ. ಆದಿಕಾಂಡ 3:15 ಯೆಹೋವನು ಸರ್ಪಕ್ಕೂ ಸ್ತ್ರೀಗೂ, ಅಂದರೆ ಸರ್ಪದ ಸಂತತಿಯ ಬೀಜ ಮತ್ತು ಸ್ತ್ರೀಯ ಸಂತತಿಯ ಬೀಜಕ್ಕೂ ಹಾಗೆತನವನ್ನು ಉಂಟು ಮಾಡುವನೆಂದು ಹೇಳಿದ್ದಾನೆ. ಇದು 2 ಆತ್ಮಿಕ ವಂಶಾವಳಿಗಳ ಬಗ್ಗೆ, 2 ವಿರುದ್ಧ ಸ್ವಭಾವಗಳ ಬಗ್ಗೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ಜೀವ ವಿಧಾನಗಳ ಬಗ್ಗೆ ಹೇಳುತ್ತದೆ. ಒಂದು ಕಡೆ ಸರ್ಪದ ಸುಳ್ಳು ಮತ್ತು ದಂಗೆಯಿಂದ ರೂಪಿತವಾದದ್ದು, ಮತ್ತೊಂದು ಕಡೆ ಯೆಹೋವನ ವಾಗ್ದಾನ ಮತ್ತು ವಿಮೋಚನೆಯಿಂದ ರೂಪಿತವಾದದ್ದು. ಏದೆನ್ ತೋಟದ ಆ ಪ್ರವಚನದಿಂದಲೇ ಯೆಹೋವನು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದನು: ಮಾನವ ಕುಲವು ಎಂದೆಂದಿಗೂ ಮಿಶ್ರಿತ ಹೊಲದಂತೆ ಇರುವುದಿಲ್ಲ. 2 ಬೀಜಗಳು ಬೆಳೆಯುತ್ತವೆ ಮತ್ತು ಅವು ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಫಲ ನೀಡುತ್ತವೆ. ಇದೇ ಆಲೋಚನೆಯು ಪ್ರವಾದಿಗಳ ಬರಹಗಳಲ್ಲಿ ಮತ್ತೆ ಕಂಡುಬರುತ್ತದೆ. ಯೆಶಾಯನು ಇಸ್ರಾಯೇಲರ ಸ್ಥಿತಿಯನ್ನು ನೋಡಿ ದುಃಖಿಸುತ್ತಾ ಅವರನ್ನು ಪಾಪದ ಜನಾಂಗ ಎಂದು ಕರೆಯುತ್ತಾನೆ ಮತ್ತು ಅವರು ದುಷ್ಕರ್ಮಿಗಳ ಸಂತತಿಯ ಬೀಜ ಎಂದು ಹೇಳುತ್ತಾನೆ. ಯೆಶಾಯ 1:4. ಪ್ರವಾದಿಯು ಇಲ್ಲಿ ದ್ರಾಕ್ಷಿ ಅಥವಾ ಗೋಧಿಯ ಬಗ್ಗೆ ಮಾತನಾಡುತ್ತಿಲ್ಲ, ಆತನು ನೈತಿಕ ಗುರುತಿನ ಬಗ್ಗೆ ಮಾತನಾಡುತ್ತಿದ್ದಾನೆ. ಇಲ್ಲಿ ಬೀಜ ಎಂದರೆ ಭ್ರಷ್ಟತೆಯಿಂದ ರೂಪಿತವಾದ ಪೀಳಿಗೆ ಎಂದರ್ಥ. ಪಾಪವು ಒಂದು ಕುಟುಂಬದ ಮನೋಭಾವವಾಗಿ, ಸಮುದಾಯದ ಅಭ್ಯಾಸವಾಗಿ ಅಥವಾ ಸಮುದಾಯದ ಮಾದರಿಯಾಗಿ ಬದಲಾಗಲು ಸಾಧ್ಯವಿದೆ. ಯೆಹೋವನು ಜನರನ್ನು ದುಷ್ಕರ್ಮಿಗಳ ಸಂತತಿ ಎಂದು ಕರೆದಾಗ ಅದರ ಅರ್ಥ ದುಷ್ಟತನವು ಅವರ ಸ್ವಭಾವವಾಗಿ ಮಾರ್ಪಟ್ಟಿದೆ ಮತ್ತು ಮುಂದಿನ ಪೀಳಿಗೆಗೂ ಅದೇ ವಿಷಯವನ್ನು ಹೊಯ್ಯಲು ತರಬೇತಿ ನೀಡಲಾಗುತ್ತಿದೆ ಎಂದರ್ಥ. ಹೋಶೇಯನು ಬೀಜದ ಚಿತ್ರಣವನ್ನು ಮತ್ತೊಂದು ರೀತಿಯಲ್ಲಿ ಬಳಸುತ್ತಾನೆ. ಆತನು ಹೇಳುತ್ತಾನೆ, ನಿಮಗಾಗಿ ನೀತಿಯನ್ನು ಬಿತ್ತಿರಿ, ಆದರೆ ನೀವು ಕೆಟ್ಟದನ್ನು ಉಳಿದಿದ್ದೀರಿ, ಅನೀತಿಯನ್ನು ಕೊಯ್ದಿದ್ದೀರಿ. ಹೋಶೇಯ 10:12-13. ಇದರ ಅರ್ಥ ಸರಳ ಮತ್ತು ಹರಿತವಾಗಿದೆ. ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುತ್ತೇವೆ. ಬೀಜ ಎಂಬುದು ಮೊದಲು ಆಂತರ್ಯದಲ್ಲಿ ಸಂಭವಿಸುವ ವಿಷಯ, ಅಂದರೆ ಆಸೆಗಳು, ಉದ್ದೇಶಗಳು, ರಹಸ್ಯವಾಗಿ ಮಾಡಿದ ಆಯ್ಕೆಗಳು ಮತ್ತು ಯಾರೂ ಮೆಚ್ಚದಂತಹ ನಿರ್ಧಾರಗಳು. ಕೊಯ್ಲು ಎಂಬುದು ಹೊರಗೆ ಕಾಣಿಸಿಕೊಳ್ಳುವ ವಿಷಯ, ಅಂದರೆ ಸ್ವಭಾವ, ಅಭ್ಯಾಸಗಳು ಮತ್ತು ಅಂತಿಮವಾಗಿ ಬಚ್ಚಿಡಲಾಗದ ಪರಿಣಾಮಗಳು. ಇದಕ್ಕಾಗಿಯೇ ಯೆಹೋವನ ಜನರು ಬೀಜದೊಂದಿಗೆ ಆಟವಾಡಲು ಸಾಧ್ಯವಿಲ್ಲ. ಕೆಟ್ಟ ಬೀಜ ಬಿತ್ತಿದರೆ ಕೆಟ್ಟದೇ ಬೆಳೆಯುತ್ತದೆ, ನೀತಿಯನ್ನು ಬಿತ್ತಿದರೆ ನೀತಿಯೇ ಬೆಳೆಯುತ್ತದೆ. ಹೊಲವು ಸ್ವಲ್ಪ ಸಮಯದವರೆಗೆ ಶಾಂತವಾಗಿ ಕಾಣಿಸಬಹುದು, ಆದರೆ ಕೊಯ್ಲು ಅದರ ಕಾಲಕ್ಕೆ ಬಂದೇ ಬರುತ್ತದೆ. ಹೊಸ ಒಡಂಬಡಿಕೆಯು ಇದೇ ಹಾದಿಯನ್ನು ಬಲವಾಗಿ ಅನುಸರಿಸುತ್ತದೆ. ಮೆಸ್ಸಿಯನು ಗೋಧಿ ಮತ್ತು ಕಳೆಗಳ ಸಮಯದಲ್ಲಿ ರಾಜ್ಯದ ಪುತ್ರರು ಮತ್ತು ದುಷ್ಟನ ಪುತ್ರರ ಬಗ್ಗೆ ಮಾತನಾಡಿದನು. ಮತ್ತಾಯ 13:38. ಯೆಹೋವನು ಮೆಸ್ಸಿಯನ ಮಾತುಗಳನ್ನು ದಾಖಲಿಸುತ್ತಾ ಕಠಿಣ ಹೃದಯದ ಮನುಷ್ಯರಿಗೆ ಆತನು ನೀವು ನಿಮ್ಮ ತಂದೆಯಾದ ಸೈತಾನನಿಂದ ಬಂದವರೆಂದು ಹೇಳಿದನು ಬರೆಯುತ್ತಾನೆ. ಯೋಹಾನ 8:44. ಮತ್ತು ಯೋಹಾನ ಹೀಗೆ ಹೇಳುತ್ತದೆ, ಪಾಪ ಮಾಡುವವನು ಸೈತಾನನಿಗೆ ಸೇರಿದವನು ಮತ್ತು ದೇವಜನರಿಗೂ ಸೈತಾನನ ಮಕ್ಕಳಿಗೂ ಇರುವ ವ್ಯತ್ಯಾಸವನ್ನು ಅವರ ಜೀವನ ವಿಧಾನದಿಂದ ಗುರುತಿಸಬಹುದೆಂದು ಹೇಳುತ್ತದೆ. 1 ಯೋಹಾನ 3:8-10. ಈ ಮಾತುಗಳು ಗರ್ವಪಡಲು ಇರುವಂತದಲ್ಲ, ಬದಲಾಗಿ ವಿವೇಚನೆಗಾಗಿ ಇರುವಂತದ್ದಾಗಿದೆ.
ಶಾಸ್ತ್ರವು ಮತ್ತೆ 2 ವಂಶಾವಳಿಗಳನ್ನು ತೋರಿಸುತ್ತದೆ. 2 ಬೀಜಗಳು, 2 ಗುರುತುಗಳು, 2 ದಿಕ್ಕುಗಳು. ಒಂದು ಬೀಜವು ದಂಗೆ ಮತ್ತು ಪಾಪವನ್ನು ಉತ್ಪಾದಿಸುತ್ತಲೇ ಇರುತ್ತದೆ. ಇನ್ನೊಂದು ಬೀಜವು ನೀತಿ ಮತ್ತು ಸಹೋದರರ ಪ್ರೇಮಕ್ಕಾಗಿ ಕರೆಯಲ್ಪಟ್ಟಿದೆ. ಈಗ ಇದು ನಮ್ಮನ್ನು ಮತ್ತೆ ಅರಣ್ಯಕಾಂಡ 6ಕ್ಕೆ ಕರೆತರುತ್ತದೆ. ಯೆಹೋವನು ಬೀಜಗಳನ್ನು ಸಹ ತಿನ್ನಬಾರದೆಂದು ಏಕೆ ಹೇಳಿದನು? ಏಕೆಂದರೆ ಬೀಜವು ಮೂಲವನ್ನು ಮತ್ತು ಆರಂಭವನ್ನು ಸೂಚಿಸುತ್ತದೆ. ಅದು ಯಾವುದನ್ನು ಮರು ಉತ್ಪಾದಿಸುತ್ತದೆಯೋ ಅದನ್ನು ಸೂಚಿಸುತ್ತದೆ. ಅದು ಹಣ್ಣಾಗಿ ಬೆಳೆಯುವ ಬೇರನ್ನು ಸೂಚಿಸುತ್ತದೆ. ಆತ್ಮಿಕವಾಗಿ ನಾಜೀರನು ದ್ರಾಕ್ಷಿ ಬಳ್ಳಿಯ ಕೇವಲ ಕಣ್ಣಿಗೆ ಕಾಣುವ ಹಣ್ಣಿನಿಂದ ಮಾತ್ರವಲ್ಲದೆ ಆ ಬಳ್ಳಿಯ ಮೂಲದಿಂದಲೇ ಪ್ರತ್ಯೇಕವಾಗಬೇಕಿತ್ತು. ಸರಳವಾಗಿ ಹೇಳುವುದಾದರೆ ಯೆಹೋವನು ಹೀಗೆ ಹೇಳುತ್ತಿದ್ದನು: ಆರಂಭವನ್ನೇ ಮುಟ್ಟಬೇಡಿ, ಬೇರನ್ನು ಇಟ್ಟುಕೊಳ್ಳಬೇಡಿ, ಅದೇ ಫಲವನ್ನು ಮತ್ತೆ ನೀಡುವ ಬೀಜವನ್ನು ಹಿಡಿದುಕೊಳ್ಳಬೇಡಿ. ಇದು ನೂತನ ಸೃಷ್ಟಿಯ ವಿಶ್ವಾಸಗಳಿಗೆ ಒಂದು ಪ್ರಬಲ ಪಾಠವನ್ನು ಕಲಿಸುತ್ತದೆ. ಅನೇಕ ಪತನೆಗಳು ಬಹಿರಂಗ ಪಾಪದಿಂದ ಆರಂಭವಾಗುವುದಿಲ್ಲ, ಅವು ಬೀಜದಿಂದ ಆರಂಭವಾಗುತ್ತವೆ. ಅಂದರೆ ಹೃದಯದಲ್ಲಿ ಮಾಡಿದ ಸಣ್ಣ ರಹಸ್ಯ ಪಾಪಗಳು. ಬೀಜ ಎಂದರೆ ಮನಸ್ಸಿನಲ್ಲಿ ನೆಲೆಸಲು ಬಿಟ್ಟ ಒಂದು ಆಲೋಚನೆಯಾಗಿರಬಹುದು. ಬೀಜ ಎಂದರೆ ರಹಸ್ಯವಾಗಿ ಪೋಷಿಸಿದ ಒಂದು ಆಸೆಯಾಗಿರಬಹುದು. ಬೀಜ ಎಂದರೆ ಮನಸ್ಸಾಕ್ಷಿಯನ್ನು ಮೆಲ್ಲಗೆ ಕುಗ್ಗಿಸುವ ಒಂದು ಸ್ನೇಹವಾಗಿರಬಹುದು. ಬೀಜ ಎಂದರೆ ದಿನವೂ ನೀರುಣಿಸಿದ ಕಹಿ ಭಾವ ಆಗಿರಬಹುದು. ಬೀಜ ಎಂದರೆ ಹೊಗಳಿಕೆಯನ್ನು ಆನಂದಿಸುವ ಅಡಗಿದ ಗರ್ವವಾಗಿರಬಹುದು. ಈ ಬೀಜಗಳನ್ನು ಉಳಿಸಿಕೊಂಡಾಗ ಅವು ಮರು ಉತ್ಪಾದನೆಗೊಳ್ಳುತ್ತವೆ. ಕೊಯ್ಲು ತಡವಾಗಿ ಬರಬಹುದು, ಆದರೆ ಅದು ಬಂದೇ ಬರುತ್ತದೆ. ಇದಕ್ಕಾಗಿಯೇ ಯೆಹೋವನ ಜ್ಞಾನವು ನಮಗೆ ಬೀಜದ ಮಟ್ಟದಲ್ಲಿಯೇ ಎಚ್ಚರವಾಗಿರಲು ಹೇಳುತ್ತದೆ. ಜ್ಞಾನೋಕ್ತಿಯು ಹೇಳುವಂತೆ ನಿನ್ನ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡು, ಏಕೆಂದರೆ ಜೀವದ ಬುಗ್ಗೆಗಳು ಅಲ್ಲಿಂದಲೇ ಹೊರಡುತ್ತವೆ. ಜ್ಞಾನೋಕ್ತಿ 4:23. ಹೃದಯವು ಮಣ್ಣಿನಂತಿದೆ, ಬೀಜಗಳು ಯಾವಾಗಲೂ ಪ್ರವೇಶಿಸಲು ಪ್ರಯತ್ನಿಸುತ್ತಲೇ ಇರುತ್ತವೆ. ಯೆಹೋವನು ಕೆಟ್ಟ ಬೀಜವನ್ನು ನಿರಾಕರಿಸಲು ಮತ್ತು ನೀತಿಯನ್ನು ಬಿತ್ತಲು ನಮಗೆ ಕರೆ ನೀಡುತ್ತಾನೆ. ಈಗ ನಾವು ಅರಣ್ಯಕಾಂಡ 6ರ 2ನೇ ಪದಕ್ಕೆ ಬರೋಣ. ಸಿಪ್ಪೆಗಳು. ನಾಜೀರನಿಗೆ ದ್ರಾಕ್ಷಿ ಸಿಪ್ಪೆಗಳು ಸಹ ನಿಷೇಧಿಸಲಾಗಿತ್ತು. ನ್ಯಾಯ ಪ್ರಮಾಣದಲ್ಲಿ ಸಿಪ್ಪೆಯು ಹೆಚ್ಚಾಗಿ ಹೊರಗಿನ ಹೊದಿಕೆಯನ್ನು ಕಾಣುವ ಪದರವನ್ನು ಮತ್ತು ಕೆಲವೊಮ್ಮೆ ಸ್ವಭಾವ ಹಾಗೂ ಗುರುತಿನ ಆಲೋಚನೆಯನ್ನು ಪ್ರತಿನಿಧಿಸುತ್ತದೆ. ಯೆರೆಮೀಯನು ಹೀಗೆ ಹೇಳುತ್ತಾನೆ: ಕುಷ್ಠನು ತನ್ನ ಚರ್ಮವನ್ನಾಗಲಿ ಚಿರತೆಯು ತನ್ನ ಚುಕ್ಕೆಗಳನ್ನಾಗಲಿ ಬದಲಿಸಿಕೊಳ್ಳಲು ಸಾಧ್ಯವೇ? ಯೆರೆಮೀಯ 13:23. ಪ್ರವಾದಿಯ ಅರ್ಥವೇನೆಂದರೆ ಕೇವಲ ಬಾಹ್ಯ ಪ್ರಯತ್ನದಿಂದ ಪಾಪದ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸ್ವಭಾವವನ್ನು ಅದರ ಬೇರಿನ ಮಟ್ಟದಲ್ಲಿಯೇ ಸರಿಪಡಿಸಬೇಕು. ಒಳಗಡೆ ಹಾಗೆಯೇ ಇದ್ದು ಹೊರಗಡೆ ಮಾತ್ರ ಬದಲಾಗುವುದು ಪವಿತ್ರತೆಯನ್ನು ತರುವುದಿಲ್ಲ. ಸಿಪ್ಪೆಯು ಹೊರಗೆ ಕಾಣುವಂಥದ್ದು. ಅದು ಬಹಿರಂಗ ಜೀವನವನ್ನು, ಹೊರಗಿನ ಅಭ್ಯಾಸಗಳನ್ನು ಮತ್ತು ಕಾಣುವ ಗುರುತನ್ನು ಸೂಚಿಸುತ್ತದೆ. ದ್ರಾಕ್ಷಿ ಹಣ್ಣಿನಲ್ಲಿ ಸಿಪ್ಪೆಯು ಅರ್ಥವಿಲ್ಲದಲ್ಲ. ಸಿಪ್ಪೆಯು ರಸವನ್ನು ಹಿಡಿದಿಡುತ್ತದೆ. ಸಿಪ್ಪೆಯು ಸುವಾಸನೆಯ ಮತ್ತು ರುಚಿಯನ್ನು ಹೊಂದಿರುತ್ತದೆ. ಸಿಪ್ಪೆಯು ದ್ರಾಕ್ಷರಸವಾಗುವ ಪ್ರಕ್ರಿಯೆಯ ಒಂದು ಭಾಗವಾಗಿದೆ. ಒದಗುವಿಕೆ ಪ್ರಕ್ರಿಯೆಯಲ್ಲಿ ಈಸ್ಟ್ ದ್ರಾಕ್ಷಿ ಸಿಪ್ಪೆಯ ಮೇಲಿರುವ ಅಂಶಗಳೊಂದಿಗೆ ಕೆಲಸ ಮಾಡುತ್ತದೆ. ಆದ್ದರಿಂದ ದ್ರಾಕ್ಷಿ ಸಿಪ್ಪೆಗಳು ದ್ರಾಕ್ಷರಸವು ತಯಾರಾಗಲು ಸಹಾಯ ಮಾಡುತ್ತವೆ. ಯೆಹೋವನು ನಾಜೀರನಿಗೆ ಸಿಪ್ಪೆಗಳನ್ನು ಸಹ ತಿನ್ನಬಾರದು ಎಂದು ಹೇಳಿದಾಗ ಆತನು ಹೀಗೆ ಹೇಳುತ್ತಿದ್ದಂತಿದೆ: ದುಷ್ಟತನವು ಬೆಳೆಯಲು ಸಹಾಯ ಮಾಡುವ ಪ್ರಕ್ರಿಯೆಯಿಂದಲೂ ದೂರವಿರಿ. ಆ ರುಚಿಯನ್ನು ಜೀವಂತವಾಗಿಡುವ ಹೊರಪದರವನ್ನು ತ್ಯಜಿಸಿ. ಇದು ಆತ್ಮಿಕವಾಗಿ ಬಹಳ ಮುಖ್ಯವಾದದ್ದನ್ನು ಕಲಿಸುತ್ತದೆ. ನಿಷ್ಠೆಯನ್ನು ನಾಶಪಡಿಸುವ ಅನೇಕ ಅಪಾಯಗಳು ಆರಂಭದಲ್ಲಿ ದಂಗೆಯ ರೂಪದಲ್ಲಿ ಬರುವುದಿಲ್ಲ. ಅವು ಸಿಪ್ಪೆಗಳಂತೆ ಬರುತ್ತವೆ, ಅಂದರೆ ಆಕರ್ಷವಾಗಿ ಕಾಣುವ ಹೊರಪದರಗಳಾಗಿ ಬರುತ್ತವೆ. ಸಿಪ್ಪೆಗಳು ಎಂದರೆ ಪ್ರಲೋಭನೆಯ ಸೌಂದರ್ಯ, ಕಾಮದ ಹೊಳಪು ಅಥವಾ ಕಣ್ಣುಗಳು ಹಂಬಲಿಸುವ ವಸ್ತುಗಳು ಸಿಹಿಯಾಗಿರಬಹುದು. ನ್ಯಾಯ ಪ್ರಮಾಣ ಶರೀರದ ಆಶೆ, ಕಣ್ಣಿನ ಆಶೆ ಮತ್ತು ಜೀವನದ ಗರ್ವದ ಬಗ್ಗೆ ಎಚ್ಚರಿಸುತ್ತದೆ. 1 ಯೌವನ 2:16. ಇವುಗಳು ಹಣ್ಣಿನ ಸುತ್ತಲಿರುವ ಸುಂದರ ಸಿಪ್ಪೆಯಂತೆ ಕಾಣಿಸಿಕೊಳ್ಳುತ್ತವೆ. ಕಣ್ಣುಗಳು ಸೌಂದರ್ಯವನ್ನು ನೋಡುತ್ತವೆ, ಹೃದಯವು ಅರ್ಥವಾಗುತ್ತದೆ ಮತ್ತು ನಂತರ ಒಳಗಿರುವ ಮನುಷ್ಯನು ಸರಿಯಾಗುತ್ತಾನೆ. ಆಳವಾದ ಅಶುದ್ಧತೆಗೆ ಕಾರಣವಾಗುವ ಅಂತಹ ಹೊರಗಿನ ಆಕರ್ಷಣೆಯನ್ನು ಸಹ ನಿರಾಕರಿಸಬೇಕೆಂದು ಯೆಹೋವನು ನಮಗೆ ಕಲಿಸುತ್ತಾನೆ. ಇದಕ್ಕಾಗಿಯೇ ನೂತನ ಸೃಷ್ಟಿಯ ಪವಿತ್ರತೆ ಎಂದರೆ ಕೇವಲ ಕೊನೆಯ ಕ್ಷಣದಲ್ಲಿ ಬೇಡ ಎಂದು ಹೇಳುವುದಲ್ಲ,
ಅದು ಆರಂಭದಲ್ಲಿಯೇ ಅಂದರೆ ಹೊರಬರದಲ್ಲಿಯೇ ಬೇಡ ಎಂದು ಹೇಳುವುದಾಗಿದೆ. ಇದು ಕಣ್ಣು ಮತ್ತು ಕಿವಿಗಳ ಮೂಲಕ ಪ್ರವೇಶಿಸುವ ವಿಷಯಗಳನ್ನು ಕಾಯ್ದುಕೊಳ್ಳುವುದಾಗಿದೆ. ಹಳೆಯ ಆಸೆಗಳನ್ನು ಪೋಷಿಸುವ ವಾತಾವರಣ ನಿರಾಕರಿಸುವುದಾಗಿದೆ. ವಿಷವನ್ನು ಹರಡುವ ಮಾತುಗಳನ್ನು ಮತ್ತು ಪಾಪವನ್ನು ಸಣ್ಣದಾಗಿ ತೋರಿಸುವ ಮನರಂಜನೆ ನಿರಾಕರಿಸುವುದಾಗಿದೆ. ಒಳಗಡೆ ತಗ್ಗಿಯನ್ನು ಹೊತ್ತಿರುವ ಜಗತ್ತಿನ ವ್ಯವಸ್ಥೆಯ ಹೊರಪದರಗಳನ್ನು ನಿರಾಕರಿಸುವುದಾಗಿದೆ. ಭೂಮಿಯ ದ್ರಾಕ್ಷಿ ಬೆಳೆಯ ತೀರ್ಪಿನ ಅಡಿಯಲ್ಲಿದ್ದರೆ ಪ್ರಕಟಣೆ 14:18-19 ನಿಷ್ಠಾವಂತ ಹೃದಯವು ಯೆಹೋವನಿಗೆ ಭಕ್ತಿ ತೋರಿಸುತ್ತಲೇ ಅದರ ಸಿಪ್ಪೆಗಳನ್ನು ರುಚಿ ನೋಡಲು ಸಾಧ್ಯವಿಲ್ಲ. ಸಿಪ್ಪೆಯು ಕೇವಲ ಹೊರಗಿನ ಕ್ರೈಸ್ತ ಜೀವನದ ಅಪಾಯದ ಬಗ್ಗೆಯೂ ಮಾತನಾಡುತ್ತದೆ. ಒಳಗಿನ ಮನುಷ್ಯನು ಕುಳಿಯುತ್ತಿರುವಾಗಲೂ ಹೊರಗಿನ ನೋಟವು ನಿರ್ಮಲವಾಗಿ ಕಾಣಿಸಬಹುದು. ಒಂದು ನಗುವು ಕಹಿ ಭಾವವನ್ನು ಮುಚ್ಚಿಡಬಹುದು. ನಮ್ಮ ಮಾತುಗಳು ಅಸೂಯೆಯನ್ನು ಮುಚ್ಚಿಡಬಹುದು. ನಮ್ಮ ಚಟುವಟಿಕೆಗಳು ರಹಸ್ಯ ಪಾಪವನ್ನು ಮರೆ ಮಾಡಬಹುದು. ಯೆಹೋವನ ಕರೆಯು ಸಿಪ್ಪೆಗಿಂತ ಆಳವಾದುದು. ಆತನು ಆಂತರ್ಯದಲ್ಲಿ ಸತ್ಯವನ್ನು ಬಯಸುತ್ತಾನೆ. ಕೀರ್ತನೆ 51:6. ಯೆಹೋವನು ತನ್ನ ನಿಯಮಗಳಲ್ಲಿ ಯಾವುದೇ ಅಡ್ಡದಾರಿಗಳನ್ನು ವಹಿಸುವುದಿಲ್ಲ ಎಂಬುದನ್ನು ನಾಜಿರ್ ನಿಯಮವು ಕಲಿಸುತ್ತದೆ. ದ್ರಾಕ್ಷರಸ ಬೇಡ ಎಂದು ಹೇಳುತ್ತಾ ಇನ್ನು ಸಿಪ್ಪೆಗಳನ್ನು ಅಗೆಯುತ್ತಿರುವ ಜೀವನವನ್ನು ಆತನು ಇಷ್ಟಪಡುವುದಿಲ್ಲ. ಸ್ಪಷ್ಟವಾದ ಪಾಪವನ್ನು ನಿರಾಕರಿಸುತ್ತಾ ಅಂದರೆ ಅದರ ಹೊರಗಿನ ಆಕರ್ಷಣೆಯನ್ನು ಹತ್ತಿರ ಇಟ್ಟುಕೊಳ್ಳುವ ಜೀವನವನ್ನು ಆತನು ಬಯಸುವುದಿಲ್ಲ. ಆತನು ಸಂಪೂರ್ಣತೆ ಪ್ರತ್ಯೇಕತೆಯನ್ನು ಬಯಸುತ್ತಾನೆ, ಅಂದರೆ ನಿರ್ಮಲವಾದ ಬೇರುಗಳು ಮತ್ತು ನಿರ್ಮಲವಾದ ಮಿತಿಗಳು. ಹಾಗಾಗಿ ಬೀಜಗಳು ಮತ್ತು ಸಿಪ್ಪೆಗಳು ಒಟ್ಟಾಗಿ ಒಂದು ಸಂದೇಶವಾಗುತ್ತವೆ. ಬೀಜ ಎಂಬುದು ಆರಂಭ ಮತ್ತು ಮೂಲ, ಸಿಪ್ಪೆ ಎಂಬುದು ಹೊರಪದರ ಮತ್ತು ಆಕರ್ಷಣೆ. ನಮಗೆ ರಕ್ಷಣೆ ಬೇಕೆಂದರೆ ಇವೆರಡನ್ನು ಕಾಯ್ದುಕೊಳ್ಳಬೇಕು. ಬೀಜದ ಮಟ್ಟವನ್ನು ಪಶ್ಚಾತ್ತಾಪದ ಮೂಲಕ, ನೀತಿಯನ್ನು ಬಿತ್ತುವ ಮೂಲಕ, ಸರ್ಪದ ಸುಳ್ಳುಗಳನ್ನು ನಿರಾಕರಿಸುವ ಮೂಲಕ ಮತ್ತು ಯೆಹೋವನ ವಾಕ್ಯವನ್ನು ಅಂಟಿಕೊಳ್ಳುವ ಮೂಲಕ ಕಾಯ್ದುಕೊಳ್ಳಬೇಕು. ಸಿಪ್ಪೆಯ ಮಟ್ಟವನ್ನು ಜ್ಞಾನದ ಮೂಲಕ, ನಿರ್ಮಲವಾದ ಮಿತಿಗಳ ಮೂಲಕ, ಪ್ರಲೋಭನೆಯನ್ನು ಪೋಷಿಸುವ ವಿಷಯಗಳನ್ನು ನಿರಾಕರಿಸುವ ಮೂಲಕ ಮತ್ತು ಬೆಳಕಿನಲ್ಲಿ ನಡೆಯುವ ಮೂಲಕ ಕಾಯ್ದುಕೊಳ್ಳಬೇಕು. ನಿಷ್ಠೆ ಎಂಬುದು ಒಮ್ಮೆ ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರ ಮಾತ್ರವಲ್ಲ. ನಿಷ್ಠೆಯೆಂದರೆ ದಿನವೂ ಬೀಜ ಮತ್ತು ಸಿಪ್ಪೆಯನ್ನು ಕಾಯ್ದುಕೊಳ್ಳುವುದು. ಇದರಿಂದ ಕೊಯ್ಲು ನೀತಿಯ ಪ್ರತಿಫಲವಾಗುತ್ತದೆ, ಎಲ್ಲಿಯ ಭರವಸೆ ಬೆಳಗುತ್ತದೆ. ಎರೆಬೇನು ಸಿಪ್ಪೆಯ ಚರ್ಮದ ಬಗ್ಗೆ ಹೇಳಿದ ಮಾತು ಕೇವಲ ಬಾಹ್ಯ ಪ್ರಯತ್ನದಿಂದ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಕಲಿಸುತ್ತದೆ. ಆದರೆ ಯೆಹೋವನು ಹೊಸ ಹೃದಯವನ್ನು ನೀಡುವವನಾಗಿದ್ದಾನೆ. ಯೆಹೋವನು ಶುದ್ಧೀಕರಿಸುತ್ತಾನೆ. ಯೆಹೋವನು ಪುನಃಸ್ಥಾಪಿಸುತ್ತಾನೆ. ಯೆಹೋವನು ತನ್ನ ಜನರಿಗೆ ತನ್ನ ಮಾರ್ಗಗಳಲ್ಲಿ ನಡೆಯಲು ಕಲಿಸುತ್ತಾನೆ. ನಾವು ಬಿದ್ದಾಗ ನಾವು ಕತ್ತಲೆಯಲ್ಲಿ ಅಡಗಿ ಕುಳಿತು ಕೊಳೆಯುವುದಿಲ್ಲ. ನಾವು ತಕ್ಷಣ ಹಿಂತಿರುಗುತ್ತೇವೆ. ನಾವು ತಪ್ಪಪ್ಪಿಕೊಳ್ಳುತ್ತೇವೆ. ನಾವು ಭ್ರಷ್ಟ ಬೀಜದಿಂದ ಮುಖ ತಿರುಗಿಸುತ್ತೇವೆ. ನಮ್ಮನ್ನು ಹಿಂದೆ ಎಳೆಯುವ ಸಿಪ್ಪೆಗಳನ್ನು ತೆಗೆದು ಹಾಕುತ್ತೇವೆ. ಯೆಹೋವನ ಕೃಪೆಯನ್ನು ನಂಬಿ ಮತ್ತು ವಿಧೇಯತೆಯಲ್ಲಿ ಮುನ್ನಡೆಯುತ್ತಾ ನಾವು ಮತ್ತೆ ನೀತಿಯನ್ನು ಬಿತ್ತುತ್ತೇವೆ. ಪ್ರಾರ್ಥನೆ. ಯೆಹೋವನೇ, ಭ್ರಷ್ಟ ಬೀಜದಿಂದ ಮತ್ತು ಸರ್ವದ ಸ್ವಭಾವದಿಂದ ನಮ್ಮ ಹೃದಯಗಳನ್ನು ಕಾಪಾಡು. ನಿನ್ನ ಸತ್ಯವನ್ನು ನಮ್ಮಲ್ಲಿ ಆಳವಾಗಿ ನೆಡು ಮತ್ತು ನೀತಿಯನ್ನು ಬಿತ್ತಲು ನಮಗೆ ಸಹಾಯ ಮಾಡು. ಒಳಗಿನ ಕುಳಿಯನ್ನು ಮುಚ್ಚಿಡುವ ಹೊರಗಿನ ಧರ್ಮದಿಂದ ನಮ್ಮನ್ನು ರಕ್ಷಿಸು. ಪ್ರಲೋಭನೆಯ ಸಿಪ್ಪೆಗಳನ್ನು ಮತ್ತು ಪಾಪದ ಸೌಂದರ್ಯವನ್ನು ನಿರಾಕರಿಸಲು ನಮಗೆ ಜ್ಞಾನವನ್ನು ನೀಡು. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸು. ನಮ್ಮ ಹೃದಯಗಳನ್ನು ಮೃದುಗೊಳಿಸು ಮತ್ತು ಮೆಸ್ಸಿಯನಿಗೆ ನಮ್ಮ ನಿಷ್ಠೆಯನ್ನು ಬಲಪಡಿಸು. ನಮ್ಮ ಜೀವನವು ನಿನ್ನ ಹೆಸರಿಗಾಗಿ ಫಲಭರಿತ, ನಿರ್ಮಲವಾಗಿ ಮತ್ತು ಪ್ರತ್ಯೇಕವಾಗಿರುವಂತೆ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.